ಬ್ಲಾಗಿಗೆ ಸ್ವಾಗತ. ಸ್ವಾಗತ ಅಂತ ಈ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಏನಪ್ಪ ಇವತ್ತು ನಾನು ವಿಶೇಷ ಮಾಡ್ತಾ ಇರೋದು ಅಂದರೆ ಸೊ ನಿಮಗೆ ಇವತ್ತು ನಾನು ಸ್ಟ್ರಾಬೆರಿ ಡೆಸರ್ಟ್ನ ಮಾಡಿ ತೋರಿಸ್ತಾ ಇದ್ದೀನಿ ವಿತ್ ಅಗರ್ ಅಗರ್. ಸೊ ಇದು ಏನಪ್ಪ ಇಂಗ್ರೀಡಿಯೆಂಟ್ಸ್ ನೀವು ತೊಗೋಬೇಕಂದ್ರೆ ಇಲ್ಲಿ ಅಗರ್ ಅಗರ್ ತೊಗೋಬೇಕು. ಹಾಗೂ ನಮ್ಮ ಹರ್ಷೀಸ್ ಸಿರಪ್ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಯಾವುದಂತಂದರೆ ನಿಮ್ಗೆ ಎಲ್ಲರದ ಫೇವ್ರೆಟ್ ಚಾಕ್ಲೇಟ್ನು ಯೂಸ್ ಮಾಡ್ಬೋದು. ನಾನು ಟ್ರೈ ಮಾಡ್ತಾ ಇರೋದು ಸ್ಟ್ರಾಬೆರಿ. ಸೊ ನಾನು ಸ್ಟ್ರಾಬೆರಿ ಈಸ್ ಮೈ ಫೇವ್ರೆಟ್. ಸೊ ಚಾಕ್ಲೇಟ್ಗಿಂತ ನನಗೆ ಸ್ಟ್ರಾಬೆರಿ ಇಷ್ಟ. ಸೊ ಸ್ಟ್ರಾಬೆರಿಯಿಂದ ನಾನು ಮಾಡ್ತಾ ಇರೋದು. ಸೊ ನಿಮಗೆ ಬೇಕಾಗಿದ್ದು ನೆಕ್ಸ್ಟ್ ಐಟಮ್ ಅಂದರೆ ಮಿಲ್ಕ್ ಮೇಡು ಹಾಗೂ ಶುಗರ್, 1 ಕಪ್ ಆಫ್ ಶುಗರ್ ಆ್ಯಂಡ್ ಮಿಲ್ಕ್. ಸೊ ಮಿಲ್ಕ್ ತುಂಬ ಇರಬೇಕು ಇದಕ್ಕೆ ಮಾಡೋಕ್ಕೆ. ಸೊ ಮಿಲ್ಕ್ ಕೂಡ ಬೇಕು ನಿಮಗೆ. ಸೊ ಇವೆಲ್ಲ ನಮ್ಮದು ಐಟಮ್ ಅಡುಗೆಯನ್ನು ಮಾಡ್ತಾ ಇರೋದು. ಸೊ ಬನ್ನಿ ಇವತ್ತು ನಾನು ನಿಮಗೆ ತೋರಿಸ್ತೇನೆ. ಸೊ ಇದು ನಾನು ತೊಗೊಂಡಿದ್ದು ಅಮೆಝಾನಲ್ಲಿ. ಸೊ ಈ ಥರ ನಿಮ್ಗೆ ಸಿಗುತ್ತೆ. ಎಸ್ಪೆಷಲಿ ಕೇಕ್ ಮಾಡಬೇಕು, ಬೇಕ್ ಮಾಡೋಕ್ಕೆ ಈ ಥರ ರಬ್ಬರ್ದು ಟಪ್ಪರ್ವೇರ್ ಥರ ರಬ್ಬರ್ ಥರ ತೊಗೋಬೇಕು. ಸೊ ನೋಡಿ ಈ ಥರ ತೊಗೊಂಡ್ರೆ. ಸೊ ನಾನು ಇವತ್ತು ಮಾಡ್ತಾ ಇರೋದು ಏನಂತಂದರೆ ಸ್ಟ್ರಾಬೆರಿ ವಿತ್ ಜಲಿ. ನಾನು ಸ್ಟ್ರಾಬೆರಿ ಡೆಸರ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ನಿಮ್ಗೆ ತೋರಿಸ್ತೇನೆ ಯಾವ ಥರ ಇರುತ್ತೆ. ಸೊ ಫಸ್ಟ್ ನಾನು ಗ್ಯಾಸ್ ಹಚ್ಚೋಣ. ಸೊ ಎಲ್ಲರೂ ಏನಪ್ಪ ಅಂದರೆ ಇದು ಅಗರ್ ಅಗರ್. ಸೊ ಯೂಶಲಿ ನಾವು ಲೋಕಲ್ ಶಾಪ್ಸಲ್ಲಿ ಸಿಗಲ್ಲ, ನೀವು ಆನ್ಲೈನಲ್ಲೇ ಪರ್ಚೇಸ್ ಮಾಡಬೇಕು. ಯೂಶಲಿ ಇದು ಆನ್ಲೈನಲ್ಲೇ ಸಿಗೋದು. ಸೊ ಇದು ಅಗರ್ ಅಗರ್ನ ಪರ್ಚೇಸ್ ಮಾಡಿ. ಸೊ ಇದು ಎಂಥ ಏನು ಟೇಸ್ಟ್ ಇರಲ್ಲ ಅಗರ್ ಅಗರು, ಜಸ್ಟ್ ಫಾರ್ ಲಿಕ್ವಿಡ್ ಈ ಥರ ಜಲ್ಲಿ ಫಾರ್ಮ್ ಆಗುತ್ತೆ. ಸೊ ನೀವು ಟೇಸ್ಟ್ ಮಾಡ್ಕೋಕೆ ಸೊ ಡೆಸರ್ಟ್ ಥರ ನೀವು ಕನ್ಸೆಪ್ಟ್ ಮಾಡಬೇಕು. ಸೊ ಡೆಸರ್ಟ್ ಅಂತಂದರೆ ಯು ಕ್ಯಾನ್ ಡೂ ಮೆನಿ ಟೈಪ್ಸ್ ಆಫ್ ಡೆಸರ್ಟ್ ಮಾಡ್ಬೋದು. ಲೈಕ್ ಮ್ಯಾಂಗೋ ಡೆಸರ್ಟ್, ಎಲ್ಲ ಥರ ನೀವು ಡಿಫ್ರೆಂಟ್ ಟೈಪ್ಸ್ ನಿಮ್ಗೆ ಯಾವ ಥರ ತಿನ್ನೋಕೆ ಇಷ್ಟ ಇದು ಜಲ್ಲಿ ಈ ಥರ ನೀವು ಅದು ಮಾಡ್ಕೋಬೋದು. ಸೊ ನನಗೆ ಸ್ಟ್ರಾಬೆರಿ ತುಂಬ ಇಷ್ಟ. ಸೊ ನಾನು ಸ್ಟ್ರಾಬೆರಿ ಡೆಸರ್ಟ್ ಮಾಡ್ತಾ ಇರೋದು. ಸೊ ಅದಕ್ಕೆ ನಿಮಗೆ ಶೇರ್ ಮಾಡ್ತಾ ಇರೋದು. ಸೊ ಬನ್ನಿ ತೋರಿಸ್ತೇನೆ ಯಾವ ಥರ ಇದು ಡೆಸರ್ಟ್ ಆಗುತ್ತೆ. ಹಾಗೂ ಇದು ಏನು ಟೇಸ್ಟ್ಲೆಸ್ ಇರುತ್ತೆ, ಅಗರ್ ಅಗರು ಟೇಸ್ಟ್ ಆಗಿರಲ್ಲ. ಸೊ ಇದಕ್ಕೆ ಒಂದು 3 ಸ್ಪೂನ್ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಸೊ ಬನ್ನಿ ಇವಾಗ ನಾನು ಫಸ್ಟ್ ಸ್ಟೆಪ್ ನಿಮಗೆ ತೋರಿಸ್ತೇನೆ. ಆಲ್ರೆಡಿ ನಮ್ಮದು ಬಾಯ್ಲ್ ಆಗಿದೆ, ನೀರು ಬಾಯ್ಲ್ ಆಗಿದೆ. ಸೊ ಅಗರ್ ಅಗರ್ನ ಹಾಕ್ತೀನಿ ಓಪನ್ ಮಾಡಿಬಿಟ್ಟು. ಹಸಿದ್ದು ಈ ಥರ ಓಪನ್ ಮಾಡ್ಕೊಳ್ಳಿ. ಇದು ಏನು ಟೇಸ್ಟ್ ಇರಲ್ಲ ಅಗರ್ ಅಗರ್ ಪೌಡರ್, ಜಸ್ಟ್ ಫಾರ್ ಜಲ್ಲಿ ಫಾರ್ಮ್ ಮಾಡೋಕ್ಕೆ. ನಾವು ಟೇಸ್ಟಿ ಮಾಡ್ಕೋಕ್ಕೆ ನಿಮ್ಗೆ ಯಾವ ಥರ ಬೇಕು ಆ ಥರ ನಾವು ಮಾಡ್ಕೋಬೇಕು. ಸೊ ಇಲ್ಲಿ ಬರೀ 1 2 ನೋಡಿ ಅವಾಗ ಜಲ್ಲಿ ಹೆಂಗೆ ಫಾರ್ಮ್ ಆಗ್ತಾ ಇದೆ. 2 ಮತ್ತು 3 ಸಾಕು. 2 ಸ್ಪೂನಲ್ಲೇ ನಮ್ಮದು ಜಲ್ಲಿ ಫಾರ್ಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದರಲ್ಲಿ ನಾವು ಏನು ಹಾಕೋಬೇಕಂದ್ರೆ, ಸೊ ಬನ್ನಿ ನಾನು ತೋರಿಸ್ತೇನೆ. ನೋಡಿ ಅವಾಗೆ ಜಲ್ಲಿ ಫಾರ್ಮ್ ಹೆಂಗಾಗಕ್ಕೆ ಸ್ಟಾರ್ಟ್ ಆಯ್ತು ನಮ್ಮದು. ಸೊ ಇದೇ ಮೇನ್ ಅಗರ್ ಅಗರ್. ಅಗರ್ ಅಗರಲ್ಲಿ ಏನು ಟೇಸ್ಟ್ ಇರಲ್ಲ, ಜಲ್ಲಿ ಫಾರ್ಮ್ ಆಗುತ್ತೆ ನಮಗೆ. ಸೊ ಇದನ್ನು ನಾವು ಡೆಸರ್ಟ್ ಮಾಡ್ಕೋಬೇಕು. ಡಿಫ್ರೆಂಟ್ ಥರ ಡೆಸರ್ಟ್ಸ್ ಮಾಡ್ಕೋಬೋದು. ಸೊ ಫಸ್ಟ್ ಬಂದುಬಿಟ್ಟು ಶುಗರ್ ಹಾಕ್ಕೊಳ್ಳಿ. ಚೆನ್ನಾಗಿ ಶುಗರ್ನ ಹಾಕ್ಕೊಳ್ಳಿ. ಶುಗರ್ ಹಾಕಿ ಚೆನ್ನಾಗಿ ಸಿರಪ್ ಮಾಡ್ಕೊಳ್ಳಿ ಶುಗರ್ದು. ಸೊ ಈ ಥರ ಮಾಡ್ತಾ ಇರಬೇಕು ಜಲ್ಲಿ ಫಾರ್ಮ್ ಆಗೋಕ್ಕೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಮಿಲ್ಕ್ ಹಾಕಬೇಕು. ಮಿಲ್ಕನ್ನು ಹಾಕ್ತಾ ಇದ್ದೀವಿ. ಮೋಲ್ಡ್ಗೆ ಸೆಟ್ ಮಾಡೋಕ್ಕೆ ಮಿಲ್ಕ್ ಹಾಕಿ. ಸೊ ನೆಕ್ಸ್ಟ್ ನಮ್ಮದು ಥರ್ಡ್ ಸ್ಟೆಪ್ ಬಂದುಬಿಟ್ಟು ಮಿಲ್ಕ್ ಮೇಡ್. ಟೇಸ್ಟ್ಗೋಸ್ಕರ ಮಿಲ್ಕ್ ಮೇಡ್. ಮಿಲ್ಕ್ ಮೇಡ್ ಹಾಕಿ ಚೆನ್ನಾಗೆ. ಸೊ ನೀವು ಡೆಸರ್ಟ್ ಮಾಡೋಕ್ಕೆ ಬೇರೆ ಥರನೂ ಲೈಕ್ ಯು ಕ್ಯಾನ್ ಯೂಸ್ ಫ್ರೆಶ್ ಫ್ರೂಟ್ಸು ಯೂಸ್ ಮಾಡ್ಬೋದು. ಸೊ ನಾನು ಜಲಿ ಥರ ಮಾಡ್ತಾ ಇರೋದು. ಸೊ ನಾನು ಇವತ್ತು ಸ್ಟ್ರಾಬೆರಿನ ಯೂಸ್ ಮಾಡಿದ್ದು, ಸ್ಟ್ರಾಬೆರಿ ಫ್ಲೇವರ್. ಸೊ ನೆಕ್ಸ್ಟ್ ಟೈಮ್ ನಾನು ಇದ್ರ ಥರ ಮಾಡಿ ತೋರಿಸ್ತೀನಿ. ಫ್ರೂಟ್ಸಿಂದನೂ ನಾವು ಮಾಡ್ಬೋದು ಡೆಸರ್ಟ್. ಫ್ರೂಟ್ಸಿಂದನೂ ಡೆಸರ್ಟ್ ರೆಡಿ ಆಗುತ್ತೆ, ಅದು ಕೂಡ ತೋರಿಸ್ತೀನಿ. ಸೊ ಈ ಥರ ನಾವು ಚೆನ್ನಾಗಿ ಬಿಸಿ ಮಾಡಬೇಕು.
ಹಾಂ, ಸೊ ಹಿಂಗೆ ಹೋಗುತ್ತೆ. ಸೊ ನೆಕ್ಸ್ಟ್ ನಮ್ಮದು ಸ್ಟ್ರಾಬೆರಿ ಸಿರಪ್ ಹಾಕಬೇಕು. ಓಪನ್ ಮಾಡೋಣ. ಸೀಲ್ ಓಪನ್ ಮಾಡ್ತಾ ಇರೋದು. ಹಾಕ್ಕೊಳ್ಳಿ ಈ ಥರ ಡಾರ್ಕ್ ಆಗಿ. ಸೊ ನೀವು ಚಾಕ್ಲೇಟ್ ಸಿರಪ್ಪು ಹಾಕ್ಬೋದು. ನಾನಿಲ್ಲಿ ಹರ್ಷೀಸ್ದು ಸಿರಪ್ ಹಾಕ್ತಾ ಇರೋದು ಸ್ಟ್ರಾಬೆರಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಡ್ತಾ ಇದೆ ಅಲ್ಲಿ. ಸ್ವಲ್ಪ ಕುದಿಯಾಗಿ ಬಿಡೋಣ ಚೆನ್ನಾಗಿ. ಸ್ವಲ್ಪ ಚೆನ್ನಾಗಿ ಕುದಿಬೇಕು ಈ ಥರ. ಸೊ ಬನ್ನಿ ಮೋಲ್ಡಲ್ಲಿ ಸೆಟ್ ಮಾಡ್ಕೊಣ. ಆಯಿತು, ನಮ್ಮದು ಆಫ್ ಮಾಡೋಣ. ಇದನ್ನ ಈ ಥರ ಸೆಟ್ ಮಾಡ್ಕೋಬೇಕು ಮೋಲ್ಡಲ್ಲಿ. ಫುಲ್ ಹಾಕ್ಬೇಕು ಈ ಥರ, ಫುಲ್ ಸೆಟ್ ಮಾಡ್ಕೋಬೇಕು. ನಿಮಗೆ ಸಿಗುತ್ತೆ ಈ ಥರ. ಇದನ್ನ ತೊಗೊಂಡ್ಬಿಟ್ಟು ಈ ಥರ ಸೆಟ್ ಮಾಡ್ಕೋಬೇಕು. ಸೊ ಬನ್ನಿ ನಾವು ಫ್ರೀಝರಾಗಿ ಇಡಬೇಕು. ಫ್ರೀಝರಾಗಿ ಒಂದು 10-20 ಮಿನಿಟ್ಸ್ನ ಇಟ್ಟಿದ್ರೆ ಅದು ಮೋಲ್ಡಲ್ಲಿ ಸೆಟ್ ಆಗುತ್ತೆ. ಸೊ ನಮ್ಮ ಕೇಕ್ ರೆಡಿ ಆಗುತ್ತೆ. ಲೈಕ್ ಅವರ್ ಡೆಸರ್ಟ್ ಈಸ್ ರೆಡಿ. ಸೊ ಸಿಂಪಲ್ ಆ್ಯಂಡ್ ಈಸಿಯಾಗಿ ಡೆಸರ್ಟ್ ನೀವು ನಿಮ್ಮ ಮನೇಲಿ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಟೈಮ್ ನಾನು ಇದು ಬಂದುಬಿಟ್ಟು ನಮ್ಮದು ಸ್ಟ್ರಾಬೆರಿ ಡೆಸರ್ಟ್ ನಾನು ತೋರಿಸಿದ್ದು ಸಿಂಪಲ್ ರೆಸಿಪಿ ಆ್ಯಂಡ್ ಈಸಿ. ಸೊ ನೆಕ್ಸ್ಟ್ ಟೈಮ್ ನಾನು ಫ್ರೂಟ್ ಡೆಸರ್ಟ್ ಮಾಡಿ ತೋರಿಸ್ತೇನೆ. ಲೈಕ್ ಮ್ಯಾಂಗೋ ಆಗಿರ್ಬೋದು, ಲೈಕ್ ಡಿಫ್ರೆಂಟ್ಸ್ ಎಲ್ಲ ಥರ ಫ್ರೂಟ್ಸ್ ಇದೆ ನಮ್ಮ ಹತ್ರ. ಲೈಕ್ ಆ್ಯಪಲ್, ಮ್ಯಾಂಗೋ, ಮನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ನ ತೊಗೊಂಡು ನೀವು ಡೆಸರ್ಟ್ನ ರೆಡಿ ಮಾಡ್ಬೋದು. ಸೊ ನಾನು ಸಿಂಪಲ್ಲಾಗಿ ಒಂದು ನಿಮಗೆ ತೋರಿಸಿದ್ದು, ನನಗೆ ಸ್ಟ್ರಾಬೆರಿ ಫ್ಲೇವರ್ ಇಷ್ಟ. ಸೊ ಇಲ್ಲಿ ಸ್ಟ್ರಾಬೆರಿ ಫ್ಲೇವರ್ನ ತೊಗೊಂಡು ಡೆಸರ್ಟ್ ಮಾಡ್ತಾ ಇರೋದು. ಸೊ ಬನ್ನಿ ಇದನ್ನು ಮೋಲ್ಡಲ್ಲಿ ಫ್ರಿಜ್ಜಲ್ಲಿ ಇಡೋಣ. ಇದು ಬಿಸಿ ಬಿಸಿ ಇದೆ. ಸೊ ಫ್ರಿಜ್ಜಲ್ಲಿ ಒಂದು 20 ಮಿನಿಟ್ಸ್ ಇದ್ದರೆ ಆಟೋಮೆಟಿಕ್ ಆಗುತ್ತೆ. ಸೊ ಫ್ರಿಜ್ ಫುಲ್ ಐಸ್ ಪ್ಯಾಕ್ ಆಗಿದೆ. ಇಲ್ಲಿ ಜಾಗ ಇಲ್ಲ. ನಮ್ಮ ಫ್ರಿಜ್ ಕೂಡ ಮ್ಯೂಸಿಕ್ ಕೊಡ್ತಾ ಇದೆ. ಸೊ ಇಟ್ಬಿಡಿ ಈ ಥರ. ನಿಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಡೆಸರ್ಟ್ನ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಈಸಿ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಮಕ್ಳಿಗೆ ಕೇಳಿದರೆ ಈಸಿಯಾಗಿ ಸಿಂಪಲ್ ಡೆಸರ್ಟ್ನ ಮಾಡ್ಬೋದು. ಹಾಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಫ್ರೂಟ್ಸ್ ಡೆಸರ್ಟ್ ತೋರಿಸ್ತೇನೆ ಯಾವ ಥರ ಮಾಡ್ಬೇಕಂದ್ಬಿಟ್ಟು. ಸೊ ನಾನು ಸ್ಟ್ರಾಬೆರಿ ಫ್ಲೇವರ್ನ ಮಾಡಿದ್ದು. ಸೊ ಹಾಯ್ ಎವ್ರಿವನ್. ಎವ್ರಿವನ್ ಆರ್ ವೇಟಿಂಗ್ ಫಾರ್ ಹ್ಯಾವ್ ದ ಡೆಸರ್ಟ್. ಸೊ ನಾವು ವೇಟ್ ಮಾಡ್ತಾ ಇರೋದು, ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೇವೆ. ಸೊ ಬನ್ನಿ ತೋರಿಸ್ತೇನೆ ಯಾವ ಥರ ಆಗಿದೆ ಅಂತಂದು. ನಾನು ಡೆಸರ್ಟ್ ಆ್ಯಕ್ಚುಲಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದು. ಸೊ ನೋಡೋಣ, ಅದು ಸ್ವಲ್ಪ ಫ್ರಿಜ್ಜಲ್ಲಿ ತಣ್ಣಗಾದ್ಮೇಲೆ ನಿಮಗೆ ತೋರಿಸ್ತೇವೆ ಯಾವ ಥರ ಆಗಿದೆ ನಮ್ಮ ಡೆಸರ್ಟ್ ಅಂದ್ಬಿಟ್ಟು. ಸ್ಟ್ರಾಬೆರಿ ಡೆಸರ್ಟ್ ಮೋಲ್ಡಲ್ಲಿ ಈ ಥರ ಇಟ್ಟಿದ್ದೇನೆ. ಡೆಸರ್ಟ್ ಆಗಿದೆ, ಸ್ವಲ್ಪ ಹಿಂಗೆ ಈ ಥರ ಆಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನಮ್ಮದು. ಸೊ ಇನ್ನೊಂದು ಜಲಿ ಕೇಕಲ್ಲಿ ಇಟ್ಟಿದ್ದು. ಸೊ ಆ ಶೇಪಲ್ಲಿ ಬರಬೇಕಂತ ನಾನು ಇದು ತರಿಸಿದ್ದೆ. ಆ್ಯಕ್ಚುಲಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ನಾವು ಫಸ್ಟ್ ಇದು ಟ್ರೈ ಮಾಡೋಣ. ಆಗಿದೆಯೇ ಎಲ್ಲ ಚೆಕ್ ಮಾಡೋಣ. ಸೊ ಆಗಿದೆ ಅನ್ಕೋತೀನಿ. ಆಗಿದೆ. ಎಷ್ಟು ಚೆನ್ನಾಗಿ ಸ್ಮೂತಾಗಿ ಕಾಣಿಸ್ತಾ ಇದೆ ನೋಡಿ. ನನಗೂ ಐ ಆಮ್ ಸೋ ಎಕ್ಸೈಟೆಡ್ ಟು ಹ್ಯಾವ್ ದಿಸ್ ಡೆಸರ್ಟ್. ಸೊ ಬನ್ನಿ ತಿನ್ನೋಣ, ನೋಡೋಣ ಬನ್ನಿ. ಆಯಿತು ನೋಡಿ, ಸ್ಟ್ರಾಬೆರಿದು ಎಷ್ಟು ಚೆನ್ನಾಗಿ ಜಲ್ಲಿ ಜಲ್ಲಿ ಆಯಿತು. ಬನ್ನಿ ಕಟ್ ಮಾಡೋಣ. ವಾವ್, ಯು ಕ್ಯಾನ್ ಸಿ ಹಿಯರ್. ಸೊ ಫೈನಲಿ ನಮ್ಮದು ಸ್ಟ್ರಾಬೆರಿ ಡೆಸರ್ಟ್ ರೆಡಿ ಆಯಿತು. ಬನ್ನಿ ಕಟ್ ಮಾಡೋಣ. ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ನಮ್ಮ ಡೆಸರ್ಟ್. ನೋಡ್ತಾ ಇರ್ಬೋದು ಹೆಂಗಾಗಿ ಚೆನ್ನಾಗಿ ಕಾಣ್ತಾ ಇದೆ. ಸೊ ಫೈನಲಿ ನಾವು ಹಾಕ್ತಾ ಇರೋದು ಜಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಜಲ್ಲಿ. ಸೊ ಈ ಥರ ನಮ್ಮ ಜಲ್ಲಿ ಮೋಲ್ಡಲ್ಲಿ ಹಿಂಗೆ ಫ್ರಿಜ್ಜಲ್ಲಿ ಇಡಬೇಕು. ಸೊ ಫ್ರಿಜ್ಜಲ್ಲಿ ಇಟ್ಟಿದ್ರೆ ಹಿಂಗೆ ಕಟ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ನೋಡಿ. ಅದಕ್ಕೇ ನೀವು ಈ ಥರ ಅಗರ ಆಗಿಬಿಟ್ಟು ನೀವು ಜಲ್ಲಿಯನ್ನು ಫಾರ್ಮ್ನ ಮಾಡ್ಕೋಬೋದು. ಸೊ ಮನೆಯಲ್ಲೇ ನೀವು ರೆಡಿ ಮಾಡ್ಬೋದು ಎಷ್ಟು ಚೆನ್ನಾಗಿ ಡೆಸರ್ಟ್. ಸೊ ಡಿಫ್ರೆಂಟ್ ಥರ ನೀವು ಫ್ರೂಟ್ ಹಾಕಿ ಕೂಡ ಮಾಡ್ಬೋದು. ಸೊ ನೋಡಿ ನಮ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇನ್ನೊಂದು ಆಗುತ್ತೆ ಇವಾಗ. ನಾನು ಒಂದು 10-20 ಮಿನಿಟ್ಸ್. ಸೊ ಫೈನಲಿ ನಮ್ಮ ಜಲ್ಲಿ ರೆಡಿ ಆಯಿತು. ಸೊ ಬನ್ನಿ ಇದನ್ನು ಮೋಲ್ಡ್ ಮಾಡೋಣ. ಆಲ್ರೆಡಿ ನಾವು ಈ ಥರ ರೆಡಿ ಮಾಡಿದ್ದೇವೆ. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ.
ಸ್ವಲ್ಪ ತೆಗೆದಾಗ ಪ್ರಾಬ್ಲಮ್ ಆಗ್ತಾ ಇದೆ, ಸ್ವಲ್ಪ ಮೆಲ್ಲಗೆ ತೆಗಿಡಿ, ತುಂಬ ನಿಧಾನವಾಗಿ ತೆಗಿಬೇಕು, ಇಲ್ಲಾಂದರೆ ಒಡೆದೋಗ್ಬಿಡುತ್ತೆ ಜಲ್ಲಿ. ವಾವ್, ಫೈನಲಿ ಸ್ಟ್ರಾಬೆರಿ ಜಲ್ಲಿ ಈಸ್ ರೆಡಿ. ಸೊ ಫೈನಲಿ ನಿಮ್ಗೆ ಯಾವ ಫ್ರೂಟ್ಸ್ ಇರ್ತೋ ಈ ಥರ ನೀವು ಸೆಟ್ ಮಾಡ್ಕೋಬೋದು. ಸೊ ಫೈನಲಿ ನಿಮ್ಮ ಹರ್ಷಿಪ್ ಸಿರಪ್ನ ಹಿಂಗೆ ಹಾಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ ಈ ಥರ. ನೋಡಿ ಎಷ್ಟು ಚೆನ್ನಾಗಾಗಿದೆ ನಿಮ್ಮ ಸ್ಟ್ರಾಬೆರಿ ಜೆಲ್ಲಿ. ಮನೆಯಲ್ಲೇ ಈಸಿ ಆಗ ರೆಸಿಪಿ ಇದು, ನೀವು ಟ್ರೈ ಮಾಡಿ ಮನೆಯಲ್ಲಿ. ರೆಡಿ ಫಾರ್ ಹ್ಯಾವಿಂಗ್? ಆರ್ ಯು ರೆಡಿ ಫಾರ್ ಈಟಿಂಗ್? ಚಲೋ ನಿಮ್ಮ ಜೆಲ್ಲಿ. ಎವ್ರಿವನ್ ಆರ್ ವೇಟಿಂಗ್ ಫಾರ್ ಹ್ಯಾವಿಂಗ್ ದ ಜೆಲ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನಿಮ್ಮ ಜಲ್ಲಿ. ನಿಮ್ಮ ಮನೆಯಲ್ಲೇ ಮಾಡ್ಬೋದು. ಸೊ ನೀವು ಫ್ರೂಟ್ ಜಲ್ಲಿನೂ ಮಾಡ್ಬೋದು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಫ್ರೂಟ್ ಜಲ್ಲಿ ಮಾಡಿ ತೋರಿಸ್ತೇನೆ. ಫ್ರೂಟ್ ಜಲ್ಲಿ ಆಯಿತು, ಕೊಡ್ತಾ ಇದ್ದೀನಿ, ಟೇಸ್ಟ್ ಮಾಡ್ತಾರೆ ಯಾವ ಥರ ಇದೆ. ಎವ್ರಿವನ್ ಕಮ್. Everyone ready to have now? Yes. Taste the jelly now. Taste it and tell me how it is. अच्छा है सुफियान? सही में बोलो. Yes. Very tasty. अच्छा बनाया? Yes. बहुत अच्छा बना. खाओ. ಸೊ ನಿಮ್ಮ ಮನೆಯಲ್ಲಿ ಕೂಡ ಸಿಂಪಲ್ ರೆಸಿಪಿ ಇದು ಟ್ರೈ ಮಾಡಿ. ಈಸಿಯಾಗಿ, ತುಂಬ ಈಸಿಯಾಗಿ ಒಂದು 10-20 ಮಿನಿಟ್ಸಲ್ಲೇ ನಿಮಗೆ ಆಗುತ್ತೆ. ಸೊ ಇವತ್ತು ನನ್ನ ಈ ಬ್ಲಾಗ್ ಇತ್ತು, ಜಲ್ಲಿ ಬ್ಲಾಗ್. ಸೊ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಅನ್ನುತ್ತಾ ಈ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೇನೆ. ಸೊ ನೋಡಿ ಹೆಂಗೆ ತಿಂತಾ ಇದ್ದಾರೆ, ಹೆಂಗೆ, ಹೌ ಇಟ್ ಈಸ್. Very tasty. हमारे दीदी अच्छा बनाए थे. आप भी घर में ट्राई करो. लाइक एंड सब्सक्राइब. बाय.